ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮಬಂಧುಗಳೇ. ಮನೆ ಆಗಿರಬಹುದು, ಮಳಿಗೆ ಆಗಿರಬಹುದು, ಕಚೇರಿ ಆಗಿರಬಹುದು, ನಿವೇಶನ ಆಗಿರಬಹುದು, ಜಮೀನಾಗಿರಬಹುದು, XYZ ಇತರೆ ಇವುಗಳಿಗೆ ಸಂಬಂಧಿಸಿದ ಹಾಗೆ ಹಲವರಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಮತ್ತು ಪ್ರಶ್ನೆಗಳು ಇರ್ತವೆ. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವಿಧವಾದಂತಹ ಪರಿಹಾರ ಪದ್ಧತಿಯನ್ನು ಅನುಸರಿಸಿ ವಿಶೇಷವಾದಂತಹ ವಸ್ತುಗಳು ಮತ್ತು ಮಂತ್ರೋಚ್ಚಾರಗಳು, ಬೇರೆ ಬೇರೆ ರೀತಿಯಾದಂತಹ ಹೋಮ ಹವನಾದಿಗಳು, ಇಂತಹ ಕ್ರಿಯೆಗಳನ್ನು ಮಾಡಿ ಪರಿಹಾರಗಳನ್ನು ಮಾಡ್ತಾಯಿದ್ರು. ತದನಂತರದ ಕಾಲಗಳಲ್ಲಿ ಇಲ್ಲ, ಆ ಸ್ಟ್ರಕ್ಚರ್ ಏನಿದೆ, ಆ ಗೋಡೆ ಹೊಡೆಯುವಂಥದ್ದು, ಕಿಟಕಿ ಹೊಡೆಯುವಂಥದ್ದು, ಬಾಗಿಲುಗಳು ಬದಲಾಯಿಸುವಂಥದ್ದು, ಈ ರೀತಿಯಾದಂತಹ ಕ್ರಿಯೆಗಳಿಂದ ಕರೆಕ್ಷನ್ನು ಮಾಡ್ತಾಯಿದ್ರು. ತದನಂತರ ಅಲ್ಲಿಯ ಒಂದು ಎನರ್ಜಿ ಲೆವೆಲ್ನ, ಅಲ್ಲಿಯ ಎಲಿಮೆಂಟ್ಗಳಲ್ಲಿ ಇರತಕ್ಕಂಥ ಒಂದು ವ್ಯತ್ಯಾಸ ಆಗಿರೋದನ್ನು ರೀಫಿಲ್ ಮಾಡ್ತಕ್ಕಂತಹ ವಸ್ತುಗಳನ್ನು ಆ ಜಾಗದಲ್ಲಿ ಇಡಿ, ಮತ್ಸ್ಯಯಂತ್ರ ಇಡಿ, ಆಕ್ವೇರಿಯಂ ಇಡಿ, ಬೇರೆ ಬೇರೆ XYZ ಈ ರೀತಿಯಾದಂಥ ಕೆಲವೊಂದು ಎನರ್ಜಿ ಮೆಟೀರಿಯಲ್ಸ್ ಅವುಗಳನ್ನು ಇಟ್ಟು ವಾಸ್ತುವನ್ನು ಟ್ಯೂನ್ ಮಾಡುವಂಥ ಕೆಲಸಗಳನ್ನು, ಪರಿಹಾರಗಳನ್ನು ಮಾಡ್ತಾಯಿದ್ರು. ಈಗ ಇದು ಅತ್ಯಾಧುನಿಕ ತಂತ್ರಜ್ಞಾನ ಅನುಸರಿಸ್ತಾ ಇರತಕ್ಕಂಥ ಕಾಲಘಟ್ಟ. ಯಾವುದೇ ವಸ್ತುವನ್ನು ಇಡದೆ, ಯಾವುದೇ ವಿಧವಾದಂತಹ ಸ್ಟ್ರಕ್ಚರಲ್ ಕರೆಕ್ಷನ್ಸ್, ಅಂದರೆ ಕಿಟಕಿ ಬದಲಾಯಿಸಿ, ಕಿಚನ್ ಬದಲಾಯಿಸಿ, ಬೆಡ್ರೂಮಲ್ಲಿ ಹೀಗೆ ಮಾಡಿ, ಬಾತ್ರೂಮಲ್ಲಿ ಹೀಗೆ ಮಾಡಿ, ಹಾಲಲ್ಲಿ ಹೀಗೆ ಮಾಡಿ, ಮೇನ್ ಡೋರನ್ನು ಚೇಂಜ್ ಮಾಡಿ, ರೋಡ್ ಕೂತಿದೆಯಾ ಅದಕ್ಕೆ ಆಪೋಸಿಟಲ್ಲಿ ಗಣೇಶ ಇಡಿ ಅಥವಾ ನಿಮ್ಮ ಇಷ್ಟ ದೈವನ ಇಡಿ, XYZ ಈ ರೀತಿಯಾದಂಥದ್ದು ಕೆಲವೊಂದೆಲ್ಲ ಏನು ವಾಸ್ತುಶಾಸ್ತ್ರಗಳ ಒಂದು ಆಧಾರದ ಅಡಿಯಲ್ಲಿ ರೆಮಿಡಿ ಹೇಳ್ತಾ ಇದ್ರು. ಅವುಗಳು ಮಾಡಿದಾಗ ಅಲ್ಲಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ಎನರ್ಜಿಯ ಫ್ರೀಕ್ವೆನ್ಸಿ ವೇವ್, ಅದನ್ನು ಈಗಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಇವತ್ತು ಪ್ರತಿಯೊಂದು ಏರಿಯಾದಲ್ಲೂ ಮೊಬೈಲ್ ಟವರ್ ಇರುತ್ತೆ, ಪ್ರತಿಯೊಂದು ಮನೆಯಲ್ಲೂ ಮೊಬೈಲ್ಗಳಿರುತ್ತೆ, ಪ್ರತಿಯೊಂದು ಸಿಟಿನೂ ಇವತ್ತು ಸ್ಯಾಟಿಲೈಟ್ನ ಅಧೀನದಲ್ಲಿರುತ್ತೆ. ಈ ರೀತಿಯಾದಂಥ ಒಂದು ಮುಂದುವರೆದ ತಂತ್ರಜ್ಞಾನದ ಒಂದು ಸಹಕಾರದೊಂದಿಗೆ ಮನೆ, ಅಂಗಡಿ, ನಿವೇಶನ, ವ್ಯಾಪಾರ ಸ್ಥಳ ಅಥವಾ ಕೆಲಸ ಮಾಡೋ ಕಚೇರಿ ಅಥವಾ ಯಾವುದೋ ಒಂದು ಕಾರ್ಖಾನೆ, ಜಮೀನು, ವ್ಯವಸಾಯ ಅಥವಾ ಬೇರೆ ಬೇರೆ ತೋಟ ಮಾಡ್ಕೊಂಡಿದ್ದೀವಿ, ಈ ಥರ ಜಾಗಗಳಲ್ಲಿ ಇರತಕ್ಕಂಥ ಫ್ರೀಕ್ವೆನ್ಸಿಯಲ್ಲಿ ವ್ಯತ್ಯಾಸ ಇದ್ದಾಗ ಅದನ್ನು ಅತ್ಯಂತ ಸುಲಭವಾದ ಮಾರ್ಗದಲ್ಲಿ ಬಗೆಹರಿಸ್ಕೋಬೋದು, ಸರಿ ಮಾಡ್ಕೊಬೋದು. ಹಾಗೆ ಸರಿ ಮಾಡ್ಕೊಳ್ತಕ್ಕಂಥ ರಿಸಲ್ಟ್ ನಿಮಗೆ ಎಷ್ಟು ವರ್ಷಗಳ ಕಾಲ ಇರುತ್ತೆ? ನಾವು ಅಲ್ಲಿ ನಡೆದುಕೊಳ್ಳುವ, ಪುನಃ ಅನುಸರಿಸುವ, ಅಲ್ಲಿ ನೆಗೆಟಿವ್ ಕೆಲಸಗಳಾಗದೇ ಇರೋ ಥರ ನೋಡಿಕೊಂಡ್ರೆ ಸುಮಾರು 7 ವರ್ಷಗಳ ಕಾಲ ಈ ಒಂದು ಫ್ರೀಕ್ವೆನ್ಸಿ ಅಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ನಾವು ಉಪಯೋಗಿಸುವಂಥದ್ದು ನಿಕೋಲಾ ಟೆಸ್ಲಾ ಇಂದ ಕಂಡುಹಿಡಿಯಲ್ಪಟ್ಟಂತಹ, ಸಿದ್ಧಗೊಂಡಂತಹ ಕಟಿಂಗ್ ಎಡ್ಜ್ ಟೆಕ್ನಾಲಜಿ. ಇದನ್ನು ನಾವು ಎನರ್ಜಿ ಮೆಡಿಸನ್ ಅಂತಲೂ ಹೇಳ್ತೀವಿ. ಆ ಕಟಿಂಗ್ ಎಡ್ಜ್ ಟೆಕ್ನಾಲಜಿಯ ಒಂದು ಡಿವೈಸ್ನ ಉಪಯೋಗಿಸಿ ಒಂದು ಸರ್ವರಿಂದ, ಒಂದು ವಿದೇಶಗಳಲ್ಲಿ ಕೆಲವು ಕಡೆ ಇದೆ ಆ ಸರ್ವರ್ಗಳು, ಆ ಸರ್ವರ್ಗಳಿಂದ ಸ್ಯಾಟಿಲೈಟ್ಗೆ ಕೆಲವು ಫ್ರೀಕ್ವೆನ್ಸಿ ಕೋಡ್ಗಳನ್ನು ನಾವು ಪೋರ್ಟಿಂಗ್ ಮಾಡ್ತೀವಿ, ಅಲ್ಲಿಗೆ ನಾವು ಪ್ರೋಗ್ರಾಮಿಂಗ್ ಮಾಡ್ತೀವಿ ಹಾರ್ಡ್ವೇರ್ ಯೂಸ್ ಮಾಡಿ. ಅದಕ್ಕೆ ಅಂತಲೇ ಕೆಲವು ಹಾರ್ಡ್ವೇರ್ಸನ್ನು ಕೆಲವು ವಿಜ್ಞಾನಿಗಳು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಹಾಗೆ ಸಿದ್ಧಗೊಂಡಂಥ ಹಾರ್ಡ್ವೇರ್ನ ಮುಖಾಂತರ ಸ್ಯಾಟಿಲೈಟ್ನ ಸರ್ವರ್ಗಳು, ಕ್ಲೌಡ್ ಸರ್ವರ್ಗಳಿಗೆ ನಾವು ಕೆಲವೊಂದು ಕೋಡ್ಗಳನ್ನು ರವಾನೆ ಮಾಡಿ ನಿಮ್ಮ ಲೊಕೇಶನ್ ಅಥವಾ ನಿಮ್ಮ ಮನೆಯ ಒಂದು ಫೋಟೋ ಅಥವಾ ನಿಮ್ಮ ನಿವೇಶನದ ಒಂದು ಫೋಟೋ ಅಥವಾ ನಿಮ್ಮ ಜಮೀನಿನ ಫೋಟೋ, ಈ ರೀತಿ XYZ ಯಾರ್ಯಾರಿಗೆ ಯಾವುದ್ರಲ್ಲಿ ಸಮಸ್ಯೆ ಇದೆ, ಅದಕ್ಕೇನು
ಕೊಡಬೇಕಾಗತ್ತೆ ಅನ್ನುವಂಥದ್ದು ಹೇಳ್ತೀನಿ. ಅವುಗಳನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಬಯೋ ಪ್ರಾಪರ್ಟಿ, ಒಂದು ಬಯೋ ಇಮೇಜ್ ಅಲ್ಲಿಗೆ ಸಿಗತ್ತೆ. ಆ ಸ್ಥಳಕ್ಕೆ ಸಂಬಂಧಪಟ್ಟಂಥವರ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ. ಬಹುಶಃ ಇವತ್ತು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಮೊಬೈಲು ಸಹ ಇಮೇಲ್ ಐ ಡಿಯಿಂದ ರನ್ ಆಗ್ತಾ ಇರುತ್ತೆ. ಅದು ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ iOS ಆಗಿರ್ಬೋದು. ಅವುಗಳು ಸ್ಯಾಟಿಲೈಟ್ಗೆ ಸ್ಕ್ಯಾನ್ ಆಗೋದೇ ಆ ಇಮೇಲ್ ಐ ಡಿಯ ಮುಖಾಂತರ. ಆ ವ್ಯಕ್ತಿ ಯಾರು, ಆ ಜಮೀನಿಗೆ ಸಂಬಂಧಪಟ್ಟಂಥವ್ರು, ಆ ಮನೆಗೆ ಸಂಬಂಧಪಟ್ಟಂಥವ್ರು, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಎಲ್ಲಿದ್ದಾರೆ, ಎಲ್ಲಿ ಕಳಿಸ್ಬೇಕು, ಅಲ್ಲಿಗೆ ರವಾನೆ ಮಾಡೋದು ನಿಮ್ಮ ಇಮೇಲ್ ಐ ಡಿಯನ್ನು ಒಂದು ಆಲ್ಗೋರಿದಮ್ ಯೂಸ್ ಮಾಡಿ ಕ್ರಮಾವಳಿಯಲ್ಲಿ ನಾವು ಸ್ಕ್ಯಾನ್ ಮಾಡಿ ಅಲ್ಲಿಗೆ ನಾವು ಅದನ್ನು ಪೋರ್ಟಿಂಗ್ ಮಾಡ್ತೀವಿ. ಮೊಬೈಲ್ ಸಿಮ್ ಸಂಖ್ಯೆಯನ್ನು ಸಹ ಆ IMEI ನಂಬರ್ ಏನಿರುತ್ತೆ ಅದು ಸಹ ಇಲ್ಲಿ ಪಾತ್ರವಹಿಸುತ್ತೆ. ಇವುಗಳನ್ನು ಉಪಯೋಗಿಸಿ ನಾವು ನಿಮ್ಮ ಸ್ಥಳಕ್ಕೆ ಪೋರ್ಟಿಂಗ್ ಮಾಡಿದಾಗ ನಿಮ್ಮ ಕೋರಿಕೆಗಳು ಏನಿರುತ್ತೆ, ನಿಮಗೆ ಈ ಕೆಲಸ ಆಗಬೇಕು, ನಮಗೆ ಜಮೀನು ಸೇಲ್ ಆಗಬೇಕು, ಇಲ್ಲ ಜಮೀನಲ್ಲಿ ಏನೋ ಸಮಸ್ಯೆ ಇದೆ ಅಥವಾ ಮನೆಯಲ್ಲಿ ಸಮಸ್ಯೆ ಇದೆ, ಈ ರೀತಿಯಾದಂಥದ್ದೆಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಮನೆಗಾಗ್ಬೋದು, ಕಾರ್ಖಾನೆಗಾಗ್ಬೋದು, ಅಂಗಡಿಗಾಗ್ಬೋದು, ಮಳಿಗೆಗಾಗ್ಬೋದು, ನಿವೇಶನಕ್ಕಾಗ್ಬೋದು, ಜಮೀನಿಗಾಗ್ಬೋದು, ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಆತ್ಮಬಂಧುಗಳಾದ ನೀವು ನನ್ನ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಬೇಕಾಗಿರೋದು ಮೊದಲನೇದಾಗಿ ನಿಮ್ಮ ಹೆಸರು. ಆ ಹೆಸರಿಗೂ ಮುಂಚೆ ಆ ನಿವೇಶನದ ಒಂದು ಫೋಟೋ ಯಾವ ರೀತಿ ಇರಬೇಕು ಅಂದರೆ, ರಸ್ತೆಯಿಂದ ಕ್ಲೀನಾಗಿ ಆ ಕಟ್ಟಡ ಕಾಣಿಸ್ಬೇಕು. ನಿವೇಶನ ಅಥವಾ ಕಾರ್ಖಾನೆ ಅಥವಾ ಮನೆ ಆದರೆ, ಸಪೋಸ್ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿ ವಾಸ ಮಾಡೋರಾದರೆ ನಿಮ್ಮ ಮನೆಯ ಪೂರ್ತಿ ಹಾಲ್ ಕಾಣಿಸೋ ರೀತಿ ಮೇನ್ ಡೋರ್ ಹತ್ರದಿಂದ ಆಗ್ಬೋದು, ಅಥವಾ ಪೂರ್ತಿ ಹಾಲ್ ಎಲ್ಲಿಂದ ವಿಸಿಬಲ್ ಸಿಗತ್ತೆ ಅಲ್ಲಿಂದ ಒಳ್ಳೆ ಬೆಳಕು ಇರತಕ್ಕಂಥ ಸಂದರ್ಭದಲ್ಲಿ ಫೋಟೋ ತೆಗೆದು ಕಳಿಸ್ಬೇಕು. ಬೆಳಕು ಕಡಿಮೆ ಇದ್ದರೆ ಕ್ಲೀನಾಗಿ ಸ್ಕ್ಯಾನ್ ಆಗೋದಿಲ್ಲ ಅಲ್ಲಿರ್ತಕ್ಕಂಥ ಡೇಟಾ. ಮತ್ತು ಯಾವುದಾದ್ರೂ ಜಮೀನು ಅದಕ್ಕೆ ಸಂಬಂಧಪಟ್ಟಂಥದ್ದಾದರೆ ಅಲ್ಲಿಯ ಮಣ್ಣಿನ 4 ಮೂಲೆಯಿಂದ ಮಣ್ಣನ್ನು ಶೇಖರಣೆ ಮಾಡಿ ಆ ಮಣ್ಣನ್ನು ಒಂದು ವೈಟ್ ಪೇಪರ್ ಮೇಲೆ ಹಾಕಿ ಅದರ ಒಂದು ಫೋಟೋ ಮತ್ತು ಜಮೀನಿನ ಫೋಟೋನ ನನಗೆ ಕಳಿಸ್ಬೇಕಾಗತ್ತೆ. ಅದನ್ನು ಕಳಿಸಿದಾಗ ಇಲ್ಲಿ ನಾವು ಆ ಫೋಟೋವನ್ನು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ನಂತರ ಆ ಜಮೀನಿನ ಲೊಕೇಶನ್ ನೀವು ಕಳಿಸಿರ್ತೀರ, ಆ ಲೊಕೇಶನ್ ಯಾವ ಊರಲ್ಲಿದೆ ಮತ್ತು ಯಾರಿಗೆ ಸಂಬಂಧಪಟ್ಟಂಥ ಜಮೀನು, ಆ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡ್ತೀವಿ. ತದನಂತರ ಅವರ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ತೀವಿ. ಯಾವ ದೇಶದಲ್ಲಿದೆ ಆ ದೇಶವನ್ನು ಇಲ್ಲಿ ಎಂಟ್ರ್ ಮಾಡ್ತೀವಿ. ನಂತರ ಇಮೇಲ್ ಐ ಡಿ. ಇದಿಷ್ಟನ್ನು ಎಂಟರ್ ಮಾಡಿ ಹಾರ್ಡ್ವೇರ್ ಒಳಗಡೆ ಅಪ್ಲೋಡ್ ಮಾಡಿ ಅದಕ್ಕೆ ನಿಮ್ಮ ಜಾಗಕ್ಕೆ ಯಾವ ಒಂದು ಪ್ರೋಗ್ರಾಮ್ನ ಫ್ರೀಕ್ವೆನ್ಸಿಯನ್ನು ನಾವು ರವಾನೆ ಮಾಡಬೇಕು. ಅದನ್ನು ಒಂದು ಪದ್ಧತಿಯನ್ನು ಅನುಸರಿಸಿ ನಾವು ಮಾಡ್ತೀವಿ. ಇದು ಪೂರ್ತಿ ವೈಜ್ಞಾನಿಕ. ಈ ವೈಜ್ಞಾನಿಕ ಪದ್ಧತಿಗೆ ನಾವು ಅನುಸರಿಸಿರೋದೆಲ್ಲ ನಮ್ಮ ಸನಾತನ ಋಷಿ ಮುನಿಗಳಿಂದ ಸಿದ್ಧಗೊಂಡಂತಹ ಬೀಜ ಮಂತ್ರಗಳು, ಶ್ಲೋಕಗಳು, ಮಂತ್ರಗಳು, ಇವುಗಳನ್ನೇ ನಾವು ಉಪಯೋಗಿಸಿರ್ತಕ್ಕಂಥದ್ದು. ಅದನ್ನು ಡಿಕೋಡ್ ಮಾಡಿ ಕೆಲವೊಂದರದ್ದು ಶಬ್ದ ತರಂಗಗಳನ್ನು ಡಿಕೋಡ್ ಮಾಡಿದ್ದೀವಿ. ಕೆಲವೊಂದು ಬೀಜ ಮಂತ್ರಗಳ ಟೆಕ್ಸ್ಟ್ ಇರತ್ತಲ್ಲ, ತಾಳೆಗರಿಗಳಲ್ಲಿ ಬರೆದಿರ್ತಕ್ಕಂಥದ್ದು, ಅವುಗಳನ್ನೇ ಡಿಕೋಡ್ ಮಾಡಿ ಅದನ್ನು ಫ್ರೀಕ್ವೆನ್ಸಿಯಾಗಿ ಪರಿವರ್ತನೆ ಮಾಡಿ ನಿಮ್ಮ ಸ್ಥಳಕ್ಕೆ ಅದನ್ನು ಪೋರ್ಟಿಂಗ್ ಮಾಡ್ತೀವಿ. ಆ ಪೋರ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಏನೇನು ಮಾಡಬೇಕು ಅನ್ನೋಂಥದ್ದನ್ನು ನೀವು ನಿಮ್ಮ ಮನೆ ಅವುಗಳದ್ದು XYZ ಫೋಟೋ ಕಳಿಸಿ ಇತರೆ ಡೀಟೇಲ್ಸ್ನ ಕಳಿಸಿದ ನಂತರ ನಿಮಗೆ ನಾನೇ ಕಾಲ್ ಮಾಡ್ತೀನಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಮುಂದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತೀನಿ. ಈ ಪದ್ಧತಿಯನ್ನು ಅನುಸರಿಸಿ ಇದೊಂದು ವಿಶೇಷವಾದಂಥ ಪದ್ಧತಿ. ಹೆಚ್ಚು ಕಡಿಮೆ ಇದುವರೆಗೂ ಆಲ್ರೆಡಿ ಫಾರಿನ್ ಕಂಟ್ರೀಸಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಫೈರ್ ಅಲಾರಾಮು ಮತ್ತು ಸ್ಮೋಕ್ ಡಿಟೆಕ್ಟರು ಇಂಥವೆಲ್ಲ ಇರುತ್ತೆ. ಅಗ್ನಿಹೋತ್ರ ಮಾಡಲಿಕ್ಕಾಗಲ್ಲ, ನಾವು ಫ್ರೀಕ್ವೆನ್ಸಿ ಬದಲಾವಣೆ ಆಗಬೇಕು, ಏನಾದರೂ ಮಾಡಿ ಗುರೂಜಿ ಅಂತ ಬಹಳಷ್ಟು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ನಾನು ಸುಮಾರು 10 ವರ್ಷದಿಂದ ಈ ಒಂದು ಇನ್ನೋವೇಷನ್ ಟೆಕ್ನಾಲಜಿ ಎನರ್ಜಿ ಮೆಡಿಸಿನ್ಸ್ನ ಒಂದು ರಿಸರ್ಚಲ್ಲಿ ನಾನು ಇದ್ದೆ. ಈಗ ನನಗೆ ಈ ಸರ್ವರ್ಗಳನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಾರ್ಡ್ವೇರನ್ನು ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಅದರ ಒಂದು ಸಹಕಾರದೊಂದಿಗೆ ನಾನು ಅಂಥವರಿಗೆ ಸುಮಾರು ಜನಕ್ಕೆ ನಾನು ಆಲ್ರೆಡಿ
ಬಹಳಷ್ಟು ಜನ ಸೌತ್ ಈಸ್ಟ್ ಕಂಟ್ರೀಸಲ್ಲಿದ್ದಾರೆ. ನ್ಯೂಜಿಲೆಂಡ್ ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ಫಿಲಿಪೈನ್ಸ್ ಆಗ್ಬೋದು, ಆ ಕಡೆಗಿದ್ದಾರೆ. ಬಹಳಷ್ಟು ಜನ ರಷ್ಯಾದಲ್ಲೂ ಕೆಲವರು ಸ್ನೇಹಿತರಿದ್ದಾರೆ. ಅವರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಮೆಡಿಕಲ್ಲು ಬೇರೆ ಬೇರೆವೆಲ್ಲ ಕೆಲಸಗಳಲ್ಲಿದ್ದಾರೆ. ಇತ್ತೀಚೆಗೆ ಕೆಲವೊಂದೆಲ್ಲ ಮಾರಣಾಂತಿಕ ಕಾಯಿಲೆಗಳಿಂದ ಸಮಸ್ಯೆ ಆಗಿ ಬಹಳಷ್ಟು ಜನ ಒದ್ದಾಡ್ತಾ ಇದ್ರು. UK, US, ಕೆನಡಾ ಇಂಥ ಕಡೆ. ಅವರುಗಳಿಗೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಲಂಗ್ಸ್ನ ಎನರ್ಜೈಸ್ ಮಾಡ್ತಕ್ಕಂಥ ಇಂಥದ್ದು ಬಹಳಷ್ಟಿದೆ. ಮುಂದಿನ ಹಂತದಲ್ಲಿ ಹೇಳ್ತೀನಿ. ಬಹಳಷ್ಟು ಜನ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಇದು ನೀವು ಎಲ್ಲೇ ಹುಡುಕಿದ್ರೂ, ಗೂಗಲ್ ಮಾಡಿದ್ರು ಸಹ ಇದರ ಪ್ರೊಸೀಜರ್ ಬಗ್ಗೆ ನಿಮಗೆ ಸಿಗೋದಿಲ್ಲ. ಇದು ರೇಖಿ ಅಲ್ಲ, ಹೀಲಿಂಗ್ ಅಲ್ಲ, ಅಥವಾ ಇದಕ್ಕೆ ಏನು ಹೆಸರು ಇಡೋದಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಒಂದು ಕ್ವಾಂಟಮ್ ಸೈನ್ಸ್ನ ಯೂಸ್ ಮಾಡಿ ನಿಮ್ಮ ಜಾಗದ ಫ್ರೀಕ್ವೆನ್ಸಿಯನ್ನು ಹೀಲ್ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಇದನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅಥವಾ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಏನು ಸಮಸ್ಯೆ ಇದೆ, ಜನರಲ್ ಸಮಸ್ಯೆಗಳು, ಆ ಜನರಲ್ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಮುಂದಿನ ಹಂತದಲ್ಲಿ ಇನ್ ಕೇಸ್ ಕೆಲವು ಸ್ಥಳಗಳಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಅಥವಾ ಯಾರೋ ಯಾವಾಗಲೂ ನಿಂಬೆಹಣ್ಣು ತಂದು ಹಾಕ್ತಾರೆ, ಮೊಟ್ಟೆ ಹೊಡಿತಾರೆ, 3 ರಸ್ತೆ ಸೇರೋ ಕಡೆ ಯಾರೋ ಹಿಂಗೆ ಮಾಡ್ತಾರೆ, ನಮ್ಮ ಮನೆಗೆ ಅದರದ್ದು ಎಫೆಕ್ಟ್ ಆಗ್ತಾ ಇದೆ, ಅಥವಾ ಯಾರೋ ಶಾಪ ಹಾಕಿರ್ತಾರೆ, ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಭಾನುಮತಿ ಪ್ರಯೋಗ ಆಗ್ಬಿಟ್ಟಿದೆ, ಮನೆಯಲ್ಲಿ ಏನೇನೋ ಸಂಚಾರ ಆದಂಗೆ ಆಗುತ್ತೆ, ಇವುಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಒಂದು ಪರಿಷ್ಕಾರ ಮಾಡ್ಕೊಬೋದು ಅನ್ನೋಂಥದ್ದನ್ನು ಹೇಳ್ತೀನಿ. ಆತ್ಮಬಂಧುಗಳೇ, ಎಲ್ಲರಿಗೂ ನಮಸ್ಕಾರ.